ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಅಂತೂ ಇಂತೂ ಡೊನಾಲ್ಡ್ ಟ್ರಂಪ್ ಅವರ ಹಠಾಟೋಪಕ್ಕೆ ಅಲ್ಲಿಯ ಸುಪ್ರೀಂ ಕೋರ್ಟೇ ಕಡಿವಾಣವನ್ನು ಹಾಕಿತು. ಯಾವ ಮಟ್ಟಿನ ಕಡಿವಾಣ ಅಂದರೆ, ಇನ್ನೊಂದು ಸಲ ಡೊನಾಲ್ಡ್ ಟ್ರಂಪ್ ಅವರು ಉಸಿರು ಎತ್ತಿರಬಾರ್ದು, ಹಂಗೆ ಮಾಡ್ತೀವಿ. ಅಷ್ಟೇ ಅಲ್ಲ, ಇಷ್ಟು ದಿವಸ ಮಾಡಿದಂಥ ಜಬರ್ದಸ್ತಿಗೆ ವಾಪಸ್ ಅದನ್ನು ದಂಡದ ರೂಪದಲ್ಲಿ ವಾಪಸ್ ಕೊಡುವ ರೀತಿಯಲ್ಲಿ ಅದು ಆದೇಶವನ್ನು ಮಾಡ್ತಾ ಇದೆ. ನೋಡಿ, ಭಾಳ ವಿಚಿತ್ರವಾದಂಥ ಪ್ರಕರಣ ಇದು. US ಕಾಂಗ್ರೆಸ್ಸು ಮತ್ತು ಹೌಸ್ ಆಫ್ ಕಾಮನ್ಸ್ನ ಲೆಕ್ಕಕ್ಕೆ ಹಿಡಿಲಾರದೆ ತನ್ನ ಸರ್ವಾಧಿಕಾರಿ ಧೋರಣೆಯಿಂದ ಜಗತ್ತಿನ ಎಲ್ಲ ರಾಷ್ಟ್ರಗಳನ್ನು ಬೆಚ್ಚಿ ಬೀಳಿಸಿದ್ದ ಡೊನಾಲ್ಡ್ ಟ್ರಂಪ್ ಅವರು ಕೊನೆಗೂ ಅಲ್ಲಿಯ ನ್ಯಾಯಾಂಗಕ್ಕೆ ತಲೆ ಬಾಗಬೇಕಾದಂಥ ಅನಿವಾರ್ಯತೆ ಬಂದೊದಗಿದೆ. ಏನು ವಿಷಯ ಅಲ್ಲಿಯ ಸುಪ್ರೀಂ ಕೋರ್ಟು ಯಾವ ಪ್ರತಿ ತೆರಿಗೆಯನ್ನು ಎಲ್ಲ ರಾಷ್ಟ್ರಗಳ ಮೇಲೆ ಹೇರ್ತಾ ಇದ್ದರು ಡೊನಾಲ್ಡ್ ಟ್ರಂಪ್ ಅವರು, ಅದು ಅಸಂವಿಧಾನಿಕ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ತೆರಿಗೆ ಅಧಿಕಾರ ಇರುವುದು ಸಂಸತ್ತಿಗೆ ಹೊರತು ಅಧ್ಯಕ್ಷರಿಗಿಲ್ಲ ಅದು ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, 90 ದೇಶಗಳು ಯಾವ ಇದರಿಂದ ನಲುಗ್ತಾ ಇದ್ವೋ ಅಷ್ಟು ದೇಶಗಳಿಗೆ ನಿರಾಳಾಗುವಂಥ ಸ್ಥಿತಿಯನ್ನು 6-3 ರೇಷಿಯೋದಲ್ಲಿ ಅನುಪಾತದಲ್ಲಿ ತೀರ್ಪನ್ನು ನೀಡಿ ಭಾಳ ದೊಡ್ಡ ಮಟ್ಟದ ನಿರಾಳವನ್ನು ಉಂಟು ಮಾಡಿದ್ದಾರೆ. 9 ಜನ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಬೆಂಚ್ನಲ್ಲಿ ಕೂತಿರುವಂಥ ಜಡ್ಜ್ಗಳು. 6 ಜನ ಹೇಳ್ತಾರೆ, ನೀವು ಮೇಕಿಂಗ್ ಅಮೆರಿಕಾ ಗ್ರೇಟ್ ಅಗೇನ್ ಅಂತ ಹೇಳ್ತಾ ಇತರ ರಾಷ್ಟ್ರಗಳು ನಲುಗುವ ಹಾಗೆ ಮಾಡಿದ್ದೀರಿ. ಜೊತೆಗೆ ಇದೆಲ್ಲವೂ ಕೂಡ ಅಸಂವಿಧಾನಿಕವಾದಂಥ ಪ್ರಕ್ರಿಯೆಗಳು. ಯಾವ ಕೆಲಸವನ್ನು ಸಂಸತ್ತು ಮಾಡಬೇಕು ಆ ಸಂಸತ್ತನ್ನು ಬೈಪಾಸ್ ಮಾಡಿ ನಿಮಗೆ ಮನಸ್ಸು ಬಂದ ಹಾಗೆ ಮನಸ್ಸೋ ಇಚ್ಛೆ ಅದಕ್ಕೆ ಯಾವುದೇ ರೀತಿಯಾದಂಥ ಲಂಗು ಲಗಾಮಿಲ್ಲ ಇರಲಾರದೆ ನೀವು ಪ್ರತಿ ತೆರಿಗೆಯನ್ನು ಹೇರಿದ್ದೀರಿ. ಇದು ಖಂಡನೀಯ ಮತ್ತು ಅಸಂವಿಧಾನಿಕ, ಎರಡೂ ಮಾತನ್ನು ಹೇಳಿದ್ದಾರೆ. ನೋಡಿ, ನಾನು ಪ್ರಾರಂಭದಲ್ಲೇ ಹೇಳಿದೆ, ಯಾವಾಗಲೂ ಈ ರೀತಿಯ ತೆರಿಗೆ ವಿಧಿಸುವಂಥ ಅವಕಾಶ ಅಧ್ಯಕ್ಷರಿಗೆ, ಪ್ರಧಾನಿ ಯಾವಾಗ ಲಭ್ಯ ಆಗತ್ತೆ ಅಂತಂದರೆ ನ್ಯಾಷನಲ್ ಎಮರ್ಜೆನ್ಸಿ ಅಂತ ಬರುತ್ತೆ. ಈಗ ಈ ಒಂದು ದೇಶದಲ್ಲಿ ಇದ್ದಕ್ಕಿದ್ದ ಹಾಗೆ ಯುದ್ಧ ಪ್ರಾರಂಭ ಆಗಿಬಿಡ್ತದೆ. ದೇಶದ ಸಂಪನ್ಮೂಲವನ್ನೆಲ್ಲ ತೆಗೆದುಕೊಂಡು ಹೋಗಿ ಯುದ್ಧಕ್ಕೆ ತೊಡಗಿಸಬೇಕಾದಂಥ ಅನಿವಾರ್ಯತೆ ಬರ್ತದೆ. ಆವಾಗ ದೇಶದಲ್ಲಿ ಸಂಪನ್ಮೂಲ ಇಲ್ಲದೇ ಇದ್ದಾಗ ಅದು ಸಂಪನ್ಮೂಲವನ್ನು ಕ್ರೋಢೀಕರಿಸಿಕೊಳ್ಳಲಿಕ್ಕೆ ಆ ಸಂದರ್ಭದಲ್ಲಿ ಸಂಸತ್ತನ್ನೂ ಕೂಡ ಬೈಪಾಸ್ ಮಾಡಿ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಬೇಕಾದಂಥ ನಿಯಮಾವಳಿಗಳನ್ನು ಅಥವಾ ತೀರ್ಮಾನವನ್ನು ಆಯಾ ಅಧ್ಯಕ್ಷನಿಗೆ, ಪ್ರಧಾನಿಗೆ ಮಾಡುವಂಥ ಒಂದು ಅವಕಾಶವನ್ನು ಸಂವಿಧಾನದಲ್ಲಿ ಯಾವಾಗಲೂ ಕೊಡಲಾಗಿರುತ್ತೆ. ಇಲ್ಲಿ ಅಂಥ ಸ್ಥಿತಿಯೇ ನಿರ್ಮಾಣ ಆಗಿಲ್ಲ. ಈ ಅಧ್ಯಕ್ಷ ಬಂದಿರುವಂಥ ಎಲ್ಲ ಯುದ್ಧಗಳನ್ನು ನಿಲ್ಲಿಸ್ತೇನೆ ಅಂತ ಬಂದ ವ್ಯಕ್ತಿ ಕಾರಣ ಹೇಳೋದೇನಪ್ಪ ಅಂದರೆ, ತನ್ನ ದೇಶದ ಉತ್ಪನ್ನಗಳಿಗೆ ಬೆಲೆ ಬರಬೇಕು, ವಿದೇಶಿ ಉತ್ಪನ್ನಗಳನ್ನು ಅಮೆರಿಕದಲ್ಲಿರುವಂಥ ಜನ ಖರೀದಿ ಮಾಡಬಾರ್ದು ಮತ್ತು ತಾನು ಸಮೃದ್ಧಗೊಳ್ಳಬೇಕು, ಅದಕ್ಕಾಗಿ ಉಳಿದ ದೇಶಗಳು ನಲುಗುವ ಹಾಗೆ ಮಾಡಬೇಕು. ಪ್ರತಿ ತೆರಿಗೆ ಟ್ಯಾರಿಫ್. ಕಳೆದ ವರ್ಷ ಮೇನಿಂದ ಇತ್ತೀಚೆಗೆ ಭಾರತ ಅತಿ ಹೆಚ್ಚು ವಿವಾದಕ್ಕುಂಟಾದಂಥ ವಿಷಯ ಯಾವುದಾದ್ರೂ ಇದ್ದರೆ ಮತ್ತು ಎಲ್ಲದಕ್ಕೂ ಉತ್ತರ ಕೊಡಬೇಕಾದಂಥ ಸಂದರ್ಭ ಬಂದು ಒದಗಿದ್ದು ಯಾವುದಪ್ಪ ಅಂದರೆ 2. ಒಂದು, ಯಾವಾಗ ಆಪರೇಷನ್ ಸಿಂಧೂರ್ ಮಾಡಿ ಪಾಕಿಸ್ತಾನವೇ ತತ್ತರಿಸಿ ಹೋಗುವ ಹಾಗೆ ಮಾಡಿದ ಮೇಲೂ ಕೂಡ ಯುದ್ಧದಲ್ಲಿ ಸೋತಿದ್ದೀರೋ ಗೆದ್ದಿದ್ದೀರೋ ಅಂತ ಕೇಳ್ತಾ ಇದ್ದಂಥ ಭಾರತ ದೇಶದ ವಿಪಕ್ಷ ರಾಹುಲ್ ಗಾಂಧಿ. 2ನೇದ್ದು, ನಮ್ಮ ವಿಮಾನಗಳು ಅಪ್ಪಳಿಸದೆ ಹೋದರೂ ಕೂಡ, ಕ್ರ್ಯಾಶ್ ಆಗದೆ ಹೋದರೂ ಕೂಡ ಪ್ರತಿ ದಿವಸ ಕ್ರ್ಯಾಶ್ ಆಗಿದ್ದಾವೆ ಅಂತ 52 ಸಲ ಹೇಳಿದಂಥ ಡೊನಾಲ್ಡ್ ಟ್ರಂಪ್. 3ನೇದಾಗಿ, ಯಾವುದೇ ಮಧ್ಯಸ್ಥಿಕೆ ಇಲ್ಲದೆ ಯುದ್ಧವನ್ನು ಪಾಸ್ ಮಾಡಿದ ಸಂದರ್ಭ, ನಿಲ್ಲಿಸಿಲ್ಲ, ಪಾಸ್ ಮಾಡಿದ ಸಂದರ್ಭದಲ್ಲಿ ನನ್ನ ಮಧ್ಯಸ್ಥಿಕೆಯಲ್ಲಿ ಆಪರೇಷನ್ ಸಿಂಧೂರ್ ನಿಂತಿದೆ ಅಂತ ಹೇಳ್ತಾ ಭಾರತದ ವಿಪಕ್ಷದವರಿಗೆ ಆಹಾರ ಮಾಡಿಕೊಟ್ಟಂಥ ಡೊನಾಲ್ಡ್ ಟ್ರಂಪ್. ಶಿಶುಪಾಲನ ಕರ್ಮಕಾಂಡ ಇದ್ದ ಹಾಗೆ ಡೊನಾಲ್ಡ್ ಟ್ರಂಪ್ ಅಂದರೆ ಹೇಗೆ ಅಂದರೆ, ಏನಪ್ಪ ಇಷ್ಟೆಲ್ಲ ಪಾಪ ಮಾಡಿದ್ರು ಈತನಿಗೆ ಏನು ಆಗೋದೇ ಇಲ್ಲಲ್ಲ ಅಂತ ನಾವು ಅನ್ಕೋತೀವಿ ಜನಸಾಮಾನ್ಯರು. ಭಾರತ ದೇಶ ಕೂಡ ಕೊನೆಯವರೆಗೂ ಇದೇ ರೀತಿಯಾದಂಥ ನಿಲುವನ್ನು ಇದ್ದದ್ದು. ಇತ್ತೀಚೆಗೆ ನಮ್ಮ ಭದ್ರತಾ ಸಲಹೆಗಾರರ ಮೂಲಕ ಹೇಳಿ ಕಳಿಸ್ಬಿಡ್ತು, ಆಗಲ್ಲ ನಮ್ಮ ಕಡೆಯಿಂದ, ನಾವು ಕಾಯ್ತೀವಿ, ಇನ್ನೂ 2.5 ವರ್ಷ ಕಾಯ್ತೀವಿ, ನಿನ್ನ ಜೊತೆ ಟ್ರೇಡ್ ಡೀಲೇ ಬೇಡ ಅಂತ ಹೇಳಿ ಕಳಿಸ್ಬಿಡ್ತು. ಕೊನೆಗೆ ಆವಾಗ ಬಗ್ಗೆ, ಇಲ್ಲ ನಿಮಗೆ 18% ಟ್ಯಾರಿಫ್ ಹೇರ್ತೀನಿ, 50% ಅಲ್ಲ, 25 + 25 25 ತೆರಿಗೆ, 25 ಪ್ರತಿ ತೆರಿಗೆ. ಅಲ್ಲ, ಹಾಗಂತ ಅಮೇರಿಕೆಗೆ ಅನುಕೂಲ ಆಗಿಲ್ಲ ಅಂತ ತಿಳ್ಕೊಬೇಡ್ರಿ. ಅಮೇರಿಕಾ ಇಲ್ಲಿವರೆಗೂ ಸಂಗ್ರಹ ಮಾಡಿದಂಥ ಮೊತ್ತ ಎಷ್ಟಪ್ಪ ಅಂದರೆ 12 ಲಕ್ಷ ಕೋಟಿ ರೂಪಾಯಿಗಳನ್ನು ಸಂಗ್ರಹ ಮಾಡಿಕೊಂಡಿದೆ ಈ ರೀತಿ ಪ್ರತಿ ತೆರಿಗೆಯ ಮೂಲಕ. ಆಮೇಲೆ ಪ್ರತಿ ತಿಂಗಳ 2 ಲಕ್ಷ ಕೋಟಿ ರೂಪಾಯಿ
ಅಡಿಷ್ನಲ್ ಆಗಿ ಬರ್ತಾನೆ ಇತ್ತು. ದೀರ್ಘಕಾಲದಲ್ಲಿ ಎಷ್ಟಾಗ್ತಾ ಇತ್ತು ಅಂದರೆ ಅದು 270 ಲಕ್ಷ ಕೋಟಿ ರೂಪಾಯಿಗಳನ್ನು ವರಮಾನವನ್ನು ಈ ರೀತಿ ಗಳಿಸ್ತಾ ಇತ್ತು. ಆದರೆ ನಲುಗಿ ಹೋಗೋರು ಯಾರು? ನಲುಗಿ ಹೋಗೋರು ಅಲ್ಲಿಯ ಗ್ರಾಹಕ. ನಲುಗಿ ಹೋಗುವವರು ರಫ್ತು ಮಾಡುವಂಥ ಇತರ 90 ದೇಶಗಳ ನಿರ್ಯಾತದಾರರು, ರಫ್ತುದಾರರು. ಈ ರೀತಿ ಅವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ ಒಂದು ದೇಶವನ್ನು ಸಮೃದ್ಧಗೊಳಿಸಬೇಕಾದಂಥ ಅನಿವಾರ್ಯತೆ ಇದೆಯಾ? ಅದು ಈಗ ಕಾಡ್ತಾ ಇರುವಂಥ ಪ್ರಶ್ನೆ. ಈಗ ಅದಕ್ಕೆ ಒಂದು ಪೂರ್ಣ ವಿರಾಮವನ್ನು ಅಲ್ಲಿಯ ಸುಪ್ರೀಂ ಕೋರ್ಟ್ ಹೇಳಿದೆ. ನೋಡಿ, ಇದು ಒಂದೇ ಪ್ರಕರಣ ಅಲ್ಲ. ಡೊನಾಲ್ಡ್ ಟ್ರಂಪು ಯಾವ ಸ್ಥಿತಿಗೆ ಬಂದು ನಿಂತಿದ್ರು ಅಂದರೆ, ಅಲ್ಲಿ ನಡೀತಾ ಇರುವಂಥ ಚಳುವಳಿಗಳು, ಪ್ರತಿಭಟನೆಗಳನ್ನು ಎದುರಿಸಲಿಕ್ಕೆ ಅನಿವಾರ್ಯ ಸಂದರ್ಭದಲ್ಲಿ ಬಳಸುವಂಥ ನ್ಯಾಷನಲ್ ಗಾರ್ಡ್ಗಳನ್ನು ನಿಯೋಜನೆ ಮಾಡಬೇಕಾದಂಥ ಅನಿವಾರ್ಯತೆ ಬಂತು. 250ಕ್ಕೂ ಹೆಚ್ಚು ಪ್ರಕರಣಗಳು ಕೋರ್ಟ್ನಲ್ಲಿ ಈತನ ವಿರುದ್ಧ ಕೋರ್ಟ್ನಲ್ಲಿ ಈಗ ವಿಚಾರಣೆಗೆ ಬಂದು ಕೂತಿದ್ದಾವೆ. ಬೆಳಗ್ಗೆ ಹರಿದರೆ ಈತ ವಾಗ್ದಂಡನೆಗೆ ಗುರಿಯಾಗುವಂಥ ಅನಿವಾರ್ಯತೆ ಈತನ ಎದುರಿಗಿದೆ. ಈಗ ಅಂಥ ಸ್ಥಿತಿಯಲ್ಲಿದ್ದಾರೆ ಡೊನಾಲ್ಡ್ ಟ್ರಂಪು. ತಕ್ಷಣ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಇದು ಭಾಳ ದೊಡ್ಡದಾದಂಥ ಆಘಾತಕರವಾದಂಥ ಸುದ್ದಿ. ನಾನು ಇದನ್ನು ನಿರೀಕ್ಷೆ ಮಾಡಿರಲ್ಲ. ದೇಶವನ್ನು ಸಮೃದ್ಧಗೊಳಿಸುವುದರ ವಿರುದ್ಧವಾಗಿ ಬಂದಂಥ ಸುಪ್ರೀಂ ಕೋರ್ಟಿನ ತೀರ್ಪು, ಹಾಗೆ ಹೀಗೆಲ್ಲ ಹೇಳಿದ್ದಾರೆ. ಇಲ್ಲಿ 2 ಪ್ರಶ್ನೆ ಎದುರಾಗ್ತವೆ. ಈಗೇನಪ್ಪ ಅಂತಂದರೆ, ಒಂದು, ಈಗ ಏನು ಸುಪ್ರೀಂ ಕೋರ್ಟು ತೀರ್ಪು ಕೊಟ್ಟಿದೆಯೋ ಅದಕ್ಕೆ ತಲೆಬಾಗಿ ಎಲ್ಲ ಕಡೆ ಮಾಡಿರುವಂಥ ಪ್ರತಿ ತೆರಿಗೆ ಏನಿದೆ ಅದನ್ನು ರದ್ದು ಮಾಡಿ ಈತ ವಿನ್ ವಿನ್ ಫಾರ್ಮುಲಾದಲ್ಲಿ ಮೊದಲಿದ್ದ ಹಾಗೆ ದೇಶವನ್ನು ಸುಲಲಿತವಾಗಿ ನಡೆಸ್ಕೊಂಡು ಹೋಗ್ತಾರಾ ಅನ್ನುವಂಥ ಪ್ರಶ್ನೆ ಒಂದು. ಎರಡನೆಯದ್ದು, ಈಗ ಮಾಡ್ತಾ ಇರುವಂಥ ಆಟಾಟೋಪವನ್ನು ನಿಲ್ಲಿಸಿ ಮುಂಚಿನ ಅಧ್ಯಕ್ಷರು ಯಾವ ಸಾಂಪ್ರದಾಯಿಕ ಶೈಲಿಯಲ್ಲಿ ಬಾಂಧವ್ಯವನ್ನು, ಟ್ರೇಡ್ಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ರು ಅದಕ್ಕೆ ಬದ್ಧರಾಗ್ತಾರ ಅನ್ನೋದು ಒಂದು. ಮೂರನೇದು, ಈಗಾಗಲೇ ಕಲೆಕ್ಟ್ ಮಾಡಿರುವಂಥ 12 ಲಕ್ಷ ಕೋಟಿ ಇದೆಯಲ್ಲ, ಇದನ್ನು ವಾಪಸ್ ಕೊಡ್ತಾರಾ? ಅದ್ರ ಬಗ್ಗೆ ಕ್ಲಾರಿಟಿ ಬಂದಿಲ್ಲ. ಏನಾಗುತ್ತೆ ಕಾದು ನೋಡಬೇಕಾದ ಸಂದರ್ಭ. ಈ ಮಧ್ಯೆ ಭಾಳ ಮಜಾ ಆದಂಥ 2 ಘಟನೆಗಳು ನಡೆದವು. ಅದನ್ನು ಇವತ್ತು ನಿಮಗೆ ಹೇಳ್ಬಿಡ್ತೀನಿ. ನಿಮಗೆ ಕಳೆದ 3 ದಿವಸದಿಂದ ಭಾಳ ದೊಡ್ಡ ಮಟ್ಟದ ಬೆಳವಣಿಗೆ ಆಗಿದ್ದೇನಪ್ಪ ಅಂದರೆ, ಈ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಭೀತಿ ಕಾಡ್ತಾ ಇತ್ತು. ಅದಕ್ಕಾಗಿ ಶೇರ್ ಮಾರ್ಕೆಟ್ ಎಲ್ಲ ಬೀಳ್ತಾ ಇತ್ತು. ಇರಾನ್ ಮೇಲೆ ಯುದ್ಧವನ್ನು ಘೋಷಿಸಿ ಆಗಿ ಹೋಗಿದೆ ಅನ್ನುವ ರೀತಿಯ ವಾತಾವರಣ ಇತ್ತು. ಇದ್ದಕ್ಕಿದ್ದ ಹಾಗೆ ಟ್ರಂಪ್ ಅವರು ಹಿಂದೇಟು ಹಾಕಿದ್ದಾರೆ. ಏನಂತ ಹಿಂದೇಟು ಹಾಕಿದ್ದಾರೆ? ಇಲ್ಲ, ಸ್ವಲ್ಪ ದಿವಸ ನಾವು ಕಾಯ್ತೀವಿ, ನೋಡೋಣ, ಇವರು ಪರಮಾಣು ಇದನ್ನು ಮಾಡೋದಿಲ್ಲ ಅಂತ ಹೇಳೋದಾದರೆ ನಾವು ಯುದ್ಧವನ್ನು ಸ್ಥಗಿತಗೊಳಿಸ್ತೀವಿ. ಅಲ್ಲ ಸ್ವಾಮಿ, ನೀವು ಈಗಾಗಲೇ ಸುಮಾರು 50 ಯುದ್ಧ ವಿಮಾನಗಳನ್ನು ತೆಗೆದುಕೊಂಡು ಹೋಗಿ ನಿಲ್ಲಿಸಿದ್ದೀರಿ. ಎರಡನೇದ್ದು 13 ವಾರ್ಶಿಪ್ಗಳನ್ನು ಈಗಾಗಲೇ ಕರ್ಕೊಂಡೋಗಿರಿ. 2003 ಇರಾಕ್ ಯುದ್ಧ ಆದಾಗಲೂ ಕೂಡ ಇಷ್ಟು ತೊಗೊಂಡು ಹೋಗಿರಲಿಲ್ಲ ಪ್ರಾರಂಭದಲ್ಲಿ. ಆ ರೀತಿಯಾದಂಥ ಸೈನ್ಯ ನಿಯೋಜನೆ ಆಗಿದೆ. ನಿಮಗಿರುವಂಥ ಏಕಮೇವ ಸಮಸ್ಯೆ ಏನಪ್ಪ ಅಂತಂದರೆ, ಯಾವ ಯುನೈಟೆಡ್ ಕಿಂಗ್ಡಮ್ನಲ್ಲಿ, ಇಂಗ್ಲೆಂಡ್ನಲ್ಲಿರುವಂಥ ಡಿಯಾಗೋ ಗಾರ್ಸಿಯಾ ಅನ್ನುವಂಥ ದ್ವೀಪ ಇದೆಯಲ್ಲ, ಆ ದ್ವೀಪವನ್ನು ನೀವು ಲಾಂಚ್ ಪ್ಯಾಡ್ ಮಾಡಿಕೊಂಡು ಅಲ್ಲಿಂದ ವಾಯುನೆಲೆಯ ಮೂಲಕ ನೀವು ದಾಳಿ ಮಾಡಬೇಕು. ಇದ್ದಕ್ಕಿದ್ದ ಹಾಗೆ ಯುನೈಟೆಡ್ ಕಿಂಗ್ಡಮ್ ಹೇಳಿಬಿಡುತ್ತೆ, ನಾವು ನಿಮಗೆ ಸ್ಟಾರ್ಮರ್ ಹೇಳಿಬಿಡ್ತಾರೆ, ನಾನು ನಿಮಗೆ ಕೊಡಲ್ಲ ಅಂತ, ನಾನು ನಿಮಗೆ ನಮ್ಮ ನೆಲೆಯನ್ನು ಯುದ್ಧಕ್ಕೆ ಬಳಸ್ಕೊಳ್ಳಿಕ್ಕೆ ಕೊಡೋದಿಲ್ಲ ಅಂತ ಹೇಳ್ಬಿಟ್ರು ನಿನ್ನೆ. ನೋಡಿ, ಮುಸಲ್ಮಾನರಿಂದ ಅತಿ ಹೆಚ್ಚು ತೊಂದರೆಗೊಳಗಾದಂಥ ರಾಷ್ಟ್ರ ಯಾವುದಾದ್ರೂ ಇದ್ದರೆ ಇತ್ತೀಚಿನ ದಿನಗಳಲ್ಲಿ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಅದು ಯುನೈಟೆಡ್ ಕಿಂಗ್ಡಮ್. ಅಲ್ಲಿ ನಡೀತಾ ಇರುವಂಥ ಅಕ್ರಮಗಳು, ಅಲ್ಲಿ ಬಂದು ಈ ಅಕ್ರಮ ಮತಾಂಧರು ಬಂದು ಮಾಡ್ತಾ ಇರುವಂಥ ಹೇಸಿಗೆ ಕೆಲಸಗಳು ಒಂದಲ್ಲ ಎರಡಲ್ಲ. ಹಾಗಿರುವಾಗ ಈ ಅಲ್ಲಿಯ ಪ್ರಧಾನಿ ಇದ್ದಾರಲ್ಲ, ಪ್ರಧಾನಿಯವರು ಇದ್ದಕ್ಕಿದ್ದ ಹಾಗೆ ಈ ಡಿಯಾಗೋ ಗಾರ್ಸಿಯಾ ಅನ್ನುವಂಥ ದ್ವೀಪವನ್ನು ಬಿಟ್ಕೊಡೋದಿಲ್ಲ ಅಂಥೇಳಿ. ಹಾಗೆ ನೋಡಿದರೆ ಡಿಯಾಗೋ ಗಾರ್ಸಿಯಾ ಇವ್ರದ್ದು ಅಲ್ವೇ ಅಲ್ಲ, ಅದು ಮಾರಿಷಸ್ಸಿಗೆ ಸೇರಿದ್ದದು. ಮಾರಿಷಸ್ ಸೇರಿದ್ದು ಅದನ್ನು 99 ವರ್ಷಗಳ ಲೀಸ್ಗೆ ತೆಗೆದುಕೊಳ್ಳಲಾಗಿದೆ. ತೆಗೆದುಕೊಂಡ್ಮೇಲೆ ಅದರಲ್ಲಿ US ಬೇಸು ಇದೆ, ಅಲ್ಲಿ ಯುನೈಟೆಡ್ ಕಿಂಗ್ಡಮ್ ಬೇಸು ಇದೆ. ಈ ರೀತಿ ಅನಗತ್ಯವಾಗಿ ಯುದ್ಧ ಮಾಡಲಿಕ್ಕೆ ಅವಕಾಶ ಕೊಟ್ಟು ತನ್ನ ದೇಶಕ್ಕಾಗುವಂಥ ಭಾಳ ದೊಡ್ಡ ಮಟ್ಟದ ಅವಮಾನ ಏನಿದೆ ಮತ್ತು ಅದರ ಬಗ್ಗೆ ಆಗುವಂಥ ನೈತಿಕವಾದಂಥ ಹೊಣೆಗಾರಿಕೆ ಏನಿದೆ, ಅದಕ್ಕೆ ನಾನು ಯಾಕೆ ಬದ್ಧ ಆಗಬೇಕು, ಬೇಡ ಅನ್ನುವಂಥ ಕಾರಣಕ್ಕೋಸ್ಕರ UK ಪ್ರಧಾನಿ ನಾವು ನಿಮಗೆ ಜಾಗವನ್ನು ಬಿಟ್ಕೊಡೋದಿಲ್ಲ ಅಂದರೆ ಯುದ್ಧ ಮಾಡೋದು ಹೆಂಗೆ? ಡೊನಾಲ್ಡ್ ಟ್ರಂಪ್ಗೆ ಭಾಳ ದೊಡ್ಡ ಮಟ್ಟದ ಹಿಂದೇಟು. ಅವರು ಇದ್ದಕ್ಕಿದ್ದ ಹಾಗೆ ತಮ್ಮ ವಾದವನ್ನು ಹಿಂತೆಗೆದುಕೊಂಡು ಯುದ್ಧ ಮಾಡಬೇಕು ಅನ್ನುವಂಥ ಅವರ ಸಂಕಲ್ಪವನ್ನು ಹಿಂತೆಗೆದುಕೊಂಡು, ನೀವು ಅಲ್ಲಿ ಪರಮಾಣು ಚಟುವಟಿಕೆಯನ್ನು ನಿಲ್ಲಿಸೋದಾದರೆ ನಾವು ಯುದ್ಧವನ್ನು ಹಿಂತಗೋತೀವಿ, 15 ದಿವಸದ ಅವಕಾಶ ಅಂತ. ಮತ್ತು 15 ದಿವಸದ ಅವಕಾಶ ಕೊಟ್ಟಿದ್ದಾರೆ. 15 ದಿವಸ ಆದಮೇಲೆ ಅಷ್ಟು ದೂರ ಬಂದದ್ದಕ್ಕೆ ಒಂದಷ್ಟು ಕಳೆದ ಬಾರಿ ಏನು ದಾಳಿ ಮಾಡಿದಾರಲ್ಲ ಆ ರೀತಿ ಮಾಡಿ ವಾಪಸ್ ಹೋಗುವಂಥ
ಲೆಕ್ಕಾಚಾರ ಇದೆ ಅಂತ ಅನ್ನಿಸ್ತಾ ಇದೆ. ಏಕೆಂತಂದರೆ ಈ ಎಲ್ಲೆಲ್ಲಿ ಅಮೇರಿಕ ಯುದ್ಧವನ್ನು ಮಾಡಿದೆಯೋ, ಯುದ್ಧವನ್ನು ಮಾಡಿ ಗೆದ್ದುಕೊಂಡು ಬಂದದ್ದಕ್ಕಿಂತ ಹೆಚ್ಚಾಗಿ ಬ್ಯಾಕೌಟ್ ಆಗಿರುವಂಥ ಸಂದರ್ಭವೇ ಜಾಸ್ತಿ. ಎಲ್ಲಿಯೂ ಕೂಡ ತಾರ್ಕಿಕವಾಗಿ ಒಂದು ನೆಲೆಯನ್ನು ನಿಂತು ಸುದೀರ್ಘವಾಗಿ ಒಂದು ಯುದ್ಧವನ್ನು ಗೆಲ್ಲಿಸಿಕೊಂಡಂಥ ಹಿನ್ನೆಲೆ ಅದಕ್ಕೆ ಇಲ್ಲವೇ ಇಲ್ಲ. ಇಲ್ಲಿಯೂ ಕೂಡ ಅದೇ. ಆಮೇಲೆ ಅವ್ರಿಗೂ ಇನ್ನೊಂದು ಭಯ ಇದೆ, ಏನಪ್ಪ ಅಂತಂದರೆ ಇದು ಬೇಗ ಮುಗಿಯೋದಿಲ್ಲ ಈ ಯುದ್ಧ ಅನ್ನೋದು ಭಾಳ ಚೆನ್ನಾಗಿ ಗೊತ್ತಿದೆ ಅಮೇರಿಕೆಗೆ. ಇರಾನ್ ಮೇಲೆ ಅವ್ರಿಗಿರುವಂಥ ಏಕಮೇವ ಗುರಿಯನ್ನು, ಅಲ್ಲಿರುವಂಥ ಅಧ್ಯಕ್ಷ ಏನಿದ್ದಾನೆ ಖಾಮ್ನಿಯನ್ನು ಕಿತ್ತೊಗಿಬೇಕು, ಅಲ್ಲಿ ರೆಸ್ಯೂಮ್ ಚೇಂಜ್ ಮಾಡಿ ವಾಪಸ್ ಬಂದುಬಿಡಬೇಕು ಅನ್ನುವ ಲೆಕ್ಕಾಚಾರ ಇದೆ. ಅದು ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಬೇಕಾದ ವಾತಾವರಣ ಇಲ್ಲ, ಪ್ರತಿಕೂಲ ವಾತಾವರಣ ನಿರ್ಮಾಣ ಆಗಿದೆ. ಆದ್ದರಿಂದ ತಾತ್ಕಾಲಿಕವಾಗಿ ಇದಕ್ಕೊಂದು ತಡೆಯನ್ನು ಕೊಟ್ಟಿದ್ದಾರೆ. ಮೂರನೇದಾಗಿ ಭಾಳ ಇಂಟ್ರೆಸ್ಟಿಂಗ್ ಆದಂಥ ಈ ಗಾಜಾ ಶಾಂತಿ ಮಂಡಳಿ ಅಂತ ಮಾಡಿದಾರಲ್ಲ, ಭಾಳ ಮಜಾ ಇರುವಂಥ ಸಂಗತಿ ಅದು. ಯಾವ ಇಸ್ರೇಲು ಮತ್ತು ಪ್ಯಾಲೆಸ್ಟೈನಿಯನ್ ಮಧ್ಯೆ ಯುದ್ಧ ಆಯಿತು, ಇಬ್ಬರ ನ್ಯಾಯ ಮೂರನೇದವರಿಗೆ ಆಯ ಅಂತಾರೆ ನಮ್ಮಲ್ಲಿ. ಈ ಯುದ್ಧದಿಂದ ಲಾಭ ಪಡ್ಕೊಂಡವ್ರು ಯಾರು ಅಂದರೆ ಅಮೇರಿಕೆಯ ಡೊನಾಲ್ಡ್ ಟ್ರಂಪ್. ಯಾಕಂದರೆ ಈ ಗಾಜಾ ಪಟ್ಟಿ ಏನಿದೆ ಅಲ್ಲಿ ಈತ ಟ್ರಂಪ್ ಟವರ್ ಮಾಡ್ತಾರಂತೆ, ಆಮೇಲೆ ಅಲ್ಲಿ ಗಾಲ್ಫ್ ಕೋರ್ಸ್ ಮಾಡ್ತಾರಂತೆ, ಟೌನ್ಶಿಪ್ ಕಟ್ತಾರಂತೆ. ಆದರೆ ಪ್ಯಾಲೆಸ್ಟೈನ್ಗೆ ಅಲ್ಲಿ ಅವಕಾಶ ಇಲ್ಲ. ಆ ರೀತಿಯ ಲೆಕ್ಕಾಚಾರ. ಆಮೇಲೆ ವಿಶ್ವಸಂಸ್ಥೆಗೆ ಪರ್ಯಾಯವಾಗಿ ಇವ್ರದೇ ಒಂದು ವಿಶ್ವಸಂಸ್ಥೆ, ಏನದರ ಹೆಸರು ಗಾಜಾ ಪೀಸ್ ಬೋರ್ಡ್ ಅಂತ. ಅದಕ್ಕೆ ಎಲ್ಲ ರಾಷ್ಟ್ರದವರು ಸದಸ್ಯರಾಗಬೇಕು, ದುಡ್ಡು ಕೊಡಬೇಕು ಅಂತೆಲ್ಲ ಹೇಳಿದರು. ಕೆಲವರು ಮೆಂಬರ್ ಆದರು, ಕೆಲವರು ಆಗಲ್ಲ. ಭಾರತ ದೇಶ ಈ ಗಾಜಾ ಶಾಂತಿ ಮಂಡಳಿಯ ಸಭೆಗೆ ಹೋಗಬೇಕಾಗಿತ್ತು. ಭಾರತ ದೇಶ ಇದಕ್ಕೆ ಪ್ರಧಾನಿಯವರು ಹೋಗಲಿಲ್ಲ. ಪ್ರಧಾನಿ ಹೋಗಲಿಲ್ಲ ಅಂದರೆ ಯಾರು ಹೋಗ್ಬೇಕೀಗ? ವಿದೇಶಾಂಗ ಸಚಿವ ಹೋಗ್ಬೇಕು. ವಿದೇಶಾಂಗ ಸಚಿವರು ಹೋಗಲಿಲ್ಲ. ಕೊನೆಗೆ ಒಬ್ಬ ರಾಯಭಾರಿಯನ್ನು ಇದಕ್ಕೆ ಕಳಿಸಲಾಯಿತು. ಅಲ್ಲಿ ಯಥಾ ಪ್ರಕಾರ ಈ ಶಾಬಾಜ್ ಶರೀಫ್ ಕೂಡ ಬಂದಿದ್ದ. ಇದಕ್ಕಿದ್ದಾಗೆ ಎದ್ನಿಲ್ಲ ನೀನು ಅಂತಾರೆ ಇವರು. ಡೊನಾಲ್ಡ್ ಟ್ರಂಪ್ ಸ್ಟ್ಯಾಂಡಪ್ ಆನ್ ದ ಬೆಂಚ್ ಅಂತಾರಲ್ಲ ಸ್ಕೂಲಲ್ಲಿ, ಆ ರೀತಿ ಶಾಬಾಜ್ ಶರೀಫ್ ಗೆಟಪ್ ಅಂತ. ಶಾಬಾಜ್ ಶರೀಫ್ ಎದ್ದು ನಿಲ್ತಾರೆ. ಈಗ ವೈರಲ್ ಆಗಿದೆ ವಿಡಿಯೋದು. ಹಂಗೆ ಎದ್ದು ನಿಲ್ಲಿಸಿ ಭಾರತವನ್ನು ಹೊಗಳಿಕೆ ಶುರು ಮಾಡ್ತಾರೆ. ಇಂಡಿಯಾ ಈಸ್ ಅ ಗ್ರೇಟ್ ನೇಷನ್, ನರೇಂದ್ರ ಮೋದಿ ಈಸ್ ಅ ಗ್ರೇಟ್ ಪ್ರೈಮ್ ಮಿನಿಸ್ಟರ್, he should have he must be watching our program now, this meeting now ಅಂತ. ನಮ್ಮ ಸಭೆಯನ್ನು ಈಗ ಅವರು ಬಹುಶಃ ನೋಡ್ತಾ ಇರ್ತಾರೆ. ಅವರು ಭಾಳ ದೊಡ್ಡದು, ಅದ್ಭುತವಾದ ರಾಷ್ಟ್ರ, ಅದ್ಭುತವಾದ ಪ್ರಧಾನಿ ಅಂತೆಲ್ಲ ಹೊಗಳಿಕೆ ಶುರು ಮಾಡ್ತಾರೆ. ಈತ ಶಹಬಾಜ್ ಶರೀಫ್ ಎಷ್ಟು ಮುಜುಗರಕ್ಕೆ ಒಳಗಾಗ್ತಾರೆ ಅಂದರೆ ನಿಲ್ಲಬೇಕೋ ಕೂಡಬೇಕೋ ಗೊತ್ತಾಗೋದಿಲ್ಲ. ಯಾಕೆ ಎದ್ದು ನಿಲ್ಲು ಅಂತ ಹೇಳಿದಂಥ ಡೊನಾಲ್ಡ್ ಟ್ರಂಪು ಕೂಡು ಅಂತ ವಾಪಸ್ ಹೇಳೋದಿಲ್ಲ. ಆತ ಕೂತ್ರ ಮತ್ತಿಯಲ್ಲಿ ಈತ ಬೈದು ಬಿಡ್ತಾನೋ ಅನ್ನುವಂಥ ಭಯ, ಆತಂಕ ಆತನಿಗೆ ಮುಜುಗರ ಕಾಡ್ತಾ ಇರುತ್ತೆ. ನಿಧಾನಕ್ಕೆ ಕೂಡಲೋ ಬೇಡ ಅನ್ಕೊಂಡು ಕೂತ್ಕೋತಾರೆ. ಅದು ಇವತ್ತು ಎಲ್ಲ ಕಡೆ ವೈರಲ್ ಆಗ್ತಾಯಿದೆ. ಪಾಕಿಸ್ತಾನದ ಸ್ಥಿತಿ ಎಂಥ ಚಿಂತಾಜನಕ ಆಗಿಬಿಟ್ಟಿದೆ ಅಂದರೆ ಅಲ್ಲಿಯ 8 ಜನ ಸೈನಿಕರನ್ನು ಒತ್ತೆ ಇಟ್ಕೊಂಡಿದ್ದಾರೆ ಈ ಲಿಬರೇಷನ್ ಫ್ರಂಟ್ನವರು. ಒತ್ತೆ ಇಟ್ಕೊಂಡಿದ್ದಾರೆ. ನೀವು 22ನೇ ತಾರೀಕು ಒಳಗಡೆ ಯಾರ್ಯಾರು ನಮ್ಮ ಯೋಧರಿದ್ದಾರಲ್ಲ ಅವರನ್ನು ಬಿಡುಗಡೆ ಮಾಡಿದರೆ ನಿಮ್ಮ ಸೈನಿಕರನ್ನು ನಾವು ಬಿಡುಗಡೆ ಮಾಡ್ತೀವಿ. ಫೋಟೋ ಕಳಿಸಿದ್ದಾರೆ, ವಿಡಿಯೋ ಕಳಿಸಿದ್ದಾರೆ. ಪಾಕಿಸ್ತಾನದ ಸೈನ್ಯ ಈ ಮುನೀರ್ ಇದಾನಲ್ಲ, ಮುಲ್ಲಾ ಮುನೀರ್, ಆತ ಹೇಳ್ತಾನೆ ಇವರು ನಮ್ಮ ಸೈನಿಕರೇ ಅಲ್ಲ ಅಂತ ಹೇಳ್ಬಿಡ್ತಾನೆ. ಯಾರು ಒತ್ತೆ ಆಳುಗಳಾಗಿದ್ದಾರೋ ಆ ಸೈನಿಕರು ಗಾಬರಿ ಬಿದ್ದುಬಿಡ್ತಾರೆ, ದಿಗಿಲೆದ್ದು ಬಿಡ್ತಾರೆ ಅವರು. ಅದು ದೇಶಕ್ಕಾಗಿ ಹೋರಾಟ ಮಾಡ್ತಾ ಇರುವಂಥ ಸೈನಿಕರು ಅವರು. ಅವ್ರನ್ನ ಒತ್ತೆ ಆಳುಗಳಾಗಿ ಬಲೂಚಿಗಳು ಇಟ್ಕೊಂಡಿದ್ದಾರೆ. ಅಲ್ಲಿಗೆ ಸಂದೇಶ ಕಳಿಸಲಾಗಿತ್ತು ಪಾಕಿಸ್ತಾನದ ಸೈನ್ಯಕ್ಕೆ. ಅಲ್ಲಿಯ ಸೈನ್ಯದ ಅಧಿಕಾರಿ ಫೀಲ್ಡ್ ಮಾರ್ಷಲ್ ಹೇಳ್ತಾರೆ ಇವರು ನಮ್ಮ ಸೈನಿಕರಲ್ಲ ಅಂತ ಹೇಳ್ತಾರೆ. ಆವಾಗ ಇವರು ವಿಡಿಯೋ ಮಾಡ್ತಾರೆ, ನೋಡಿ ಸ್ವಾಮಿ ಇದು ನಮ್ಮ ಐಡೆಂಟಿಟಿ ಕಾರ್ಡು, ನಿಮಗಾಗಿ ನಿಮ್ಮ ದೇಶಕ್ಕಾಗಿ ನಾವು ಹೋರಾಟ ಮಾಡಿ ನಮ್ಮ ಸೈನಿಕರೇ ಅಲ್ಲ ಅಂತೀರಂದ್ರೆ ಇದು ಯಾವ ನ್ಯಾಯ ನಿಮ್ಮದು ಅಂತ ಅವ್ರು ಅಳಕ್ಕೆ ಶುರು ಮಾಡ್ತಾರೆ. ಹಿಂದುಗಡೆ ಗನ್ ಹಿಡ್ಕೊಂಡು ಈ ಬಲೂಚಿಗಳು ನಿಂತಿರ್ತಾರೆ. ನಾಳೆ ಸಂಜೆವರೆಗೂ ಸಮಯ ಕೊಟ್ಟಿದ್ದಾರೆ. ಸಂಜೆ ಒಳಗಡೆ ಬಲೂಚಿ ಹೋರಾಟಗಾರರು ಏನಿದ್ದಾರೆ ಅವ್ರನ್ನ ಬಿಡುಗಡೆ ಮಾಡಬೇಕು ಪಾಕಿಸ್ತಾನದ ಸೈನ್ಯಕ್ಕಾಗಿರುವಂಥ ಈ ಮುಜುಗರ ಏನಪ್ಪ ಅಂತಂದರೆ ತನ್ನ ಸೈನಿಕರನ್ನು ಈ ರೀತಿ ಬಲೂಚಿಗಳು ಒತ್ತೆಯಾಳ ಇಟ್ಕೊಂಡಿದ್ದಾರಲ್ಲ, ಅದು ಜಾಗತಿಕ ಮಟ್ಟದಲ್ಲಿ ಸುದ್ದಿ ಆಗ್ಬಿಡ್ತಲ್ಲ, ಅದಕ್ಕೋಸ್ಕರ ನಮ್ಮವರಲ್ಲ ಇವರು ಅಂತ ಹೇಳುವ ಪ್ರಯತ್ನ ಮಾಡ್ತಾರೆ. ಆದರೆ ಸೈನಿಕರ ನೈತಿಕ ಸ್ಥೈರ್ಯ ಕುಗ್ಗಿ ಹೋಗುತ್ತೆ ಅನ್ನುವಂಥ ಕನಿಷ್ಠ ಮಾನವೀಯತೆ ಅವರಿಗೆಲ್ಲ. ಈಗ ನಾಳೆ 5 ಗಂಟೆವರೆಗೂ ಸಮಯ ಇದೆ, ಸಂಜೆವರೆಗೂ. ಆಗಲಿಲ್ಲ ಅಂದರೆ ಗುಂಡು ಹೊಡೆದು ಇವ್ರನ್ನೆಲ್ಲ ಸಾಯಿಸ್ತಾರೆ ಅವರು. ಪಾಕಿಸ್ತಾನದ ಸೈನ್ಯದ ಸ್ಥಿತಿ ಹೇಗಿದೆ ಅಂದರೆ ಒಂದು ಕಡೆ ಖೈಬರ್ ಪಖ್ತೂನ್ಖ್ವಾ, ಮತ್ತೊಂದು ಕಡೆ ಅಫ್ಘಾನಿಸ್ತಾನ, ಇನ್ನೊಂದು ಕಡೆ TTP, ಈ ಕಡೆಯಿಂದ ನೋಡಿದರೆ ಬಲೂಚಿಗಳು, ಎಲ್ಲ ಕಡೆಯಿಂದ ದಾಳಿ ಆಗ್ತಾಯಿದೆ. ಏನು ಮಾಡಬೇಕು ತೋಚಲಾರದ ಸ್ಥಿತಿಯಲ್ಲಿ ಈ ಮುಲ್ಲಾ ಮುನೀರ್ ನಲಿಗೆ ಹೋಗ್ತಾ ಇದ್ದಾರೆ.
ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.